ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಐನೂರು ವರ್ಷಗಳ ಹಿಂದಿನ ಇತಿಹಾಸ ಪುಟದಲ್ಲಿ ಹಾಗೆಯೇ ಉಳಿದು ಹೋಗಿದ್ದ ಅಯೋಧ್ಯ ನಗರಿ. ತಂದೆ ತಾಯಿಗೆ ತಕ್ಕ ಮಗನಾಗಿ, ಸಹೋದರರಿಗೆ ಪ್ರೀತಿಯ ಅಣ್ಣನಾಗಿ ತನ್ನ ಭೋಗದ ಜೀವನವನ್ನು ತ್ಯಜಿಸಿ ಅಜ್ಞಾತವಾಸದೆಡೆಗೆ ಹೊರಟ ಪರಮಪುರುಷ. ಅಲ್ಲೊಂದು ಭವ್ಯ ಮಂದಿರ ನಿರ್ಮಾಣವಾಗಬೇಕು, ಮತ್ತೆ ಆ ಮರ್ಯಾದ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಬೇಕು ಎಂಬಂತಹ ಇಡೀ ಸನಾತನ ಭಾರತೀಯರ ಕನಸು. ಅದಕ್ಕಾಗಿ ನಿರಂತರ 500 ಸಂವತ್ಸರಗಳ ಕಾಲದ ಸುದೀರ್ಘ ಹೋರಾಟ, ಕರಸೇವೆಯ ಕಾಲದಲ್ಲಾದ ಬಲಿದಾನ, ಈ ಎಲ್ಲವುಗಳಿಗೆ ಇತಿಶ್ರೀ ಭಾರತೀಯರ ಆರಾಧ್ಯ ದೈವ ಶ್ರೀರಾಮನ ಜನ್ಮಸ್ಥಳದಲ್ಲಿ ಭವ್ಯ ಮಂದಿರ ಕಟ್ಟಬೇಕು ಎಂಬುದರ ತ್ಯಾಗ, ಬಲಿದಾನದ ಸಂಕೇತ. ಹಾಗೆಯೇ ಆ ಶಾಂತಿ ದೂತನಿಗಾಗಿ ಅಚಲವಾದ ಪ್ರತಿಜ್ಞಾ ವಿಧಿವಿಧಾನವೇ 2024 ಜನವರಿ 22 ಶುಭ ದಿನದಂದು ಶ್ರೀ ರಾಮಲಲ್ಲನ ಭವ್ಯ ಶಾಂತಿ ಮಂದಿರ ಲೋಕಾರ್ಪಣೆಗೊಂಡಿತು. ಈ ಎಲ್ಲ ಹುತಾತ್ಮ ಹೋರಾಟಗಾರರ ಸವಿನೆನಪು ಶ್ರೀ ಅಯೋಧ್ಯ ರಾಮ ಮಂದಿರ ಭಾರತೀಯರ ಪ್ರತಿ ಮನೆ ಮನಗಳ ಕಣ ಕಣದಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕೂಗು ಕೇಳುತ್ತಲೇ ಇರುತ್ತದೆ, ಹಾಡಿಸುತ್ತದೆ. ಅಂತೆಯೇ ಅಖಂಡ ಭಾರತದ ಶಾಂತಿಯ ಸಂಕೇತವಾಗಿರುವ ರಾಮಲಲ್ಲ ವಿರಾಜಮಾನನಾಗಿದ್ದಾನೆ. ಕೋಟ್ಯಾಂತರ ರಾಮಭಕ್ತರನ್ನು ಕೈಬೀಸಿ ಕರೆಸಿಕೊಳ್ಳುತ್ತಿದ್ದಾನೆ. ಬಾ ಭಾರತೀಯ ಸನಾತನಿ ಎಂಬ ಕೂಗು ಕೂಗಿ ಕೂಗಿ ಕರೆಯುತ್ತಿದೆ ಅಯೋಧ್ಯ ನಗರ. ಆ ಒಂದು ಪುಣ್ಯ ಕಾಲದ ಸವಿ ನೆನಪಿಗಾಗಿ ನಮ್ಮಗಳ ಅಳಿಲು ಸೇವೆ ಈ ಪ್ರಯತ್ನ. ಭಾರತ ಕಂಡ ಅಯೋಧ್ಯ ರಾಮ.